ನಾನು ಬಂದು ಲೋಡಿಂಗ್ ಪಾಯಿಂಟ್ ಮುಟ್ಟೆ. ಲೋಡಿಂಗ್ ಏನಪ್ಪ ಅಂದರೆ ಚೇರು ನೋಡಿ, ಗಾಡಿಗೆ ಚೇರ್ ಲೋಡ್ ಆಗ್ತಾ ಇದೆ ಮಂಗಳೂರಿಗೆ. ಬ್ಲಾಕಲ್ಲಿ ಸ್ವಾಮಿ ಏನು ಮಾಡೋ ಸ್ವಾಮಿ, ಆ ಥರ ನುಗ್ಗಿಸಿದ್ರೆ ಹೆಂಗೆ? ರಾತ್ರಿ ಹೈವೇಯಲ್ಲಿ ಹೋಗೋದಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಈ ಥರ ಲಾಕ್ ಮಾಡಿಟ್ಟು ಸುಮ್ಮನೆ ಕೂತ್ಕೊಳ್ಬೋದಲ್ಲ ಆರಾಮಾಗಿ. ಹೀಗಾಗಿ ಮಾತ್ರ ನಿತ್ಯ ಬರೋ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕ್ರೂಸರ್ ಕಾಲೆಲ್ಲ ತೆಗೀರಿ ನೋಡಿ, ಎಕ್ಸ್ಲೇಟ್ರು ಗಾಡಿ ಅದೇ ಸ್ಪೀಡು 80 ಸ್ಪೀಡಲ್ಲೇ ಇದೆ. ಕಾಣ್ತಾ ಇದೆಯಾ? 80 ಸ್ಪೀಡು ಲಾಕ್ ಮಾಡಿದ್ದೀನಿ ಗಾಡಿನ, ನೇರ ಹೋಗ್ತಾ ಇದ್ದೀನಿ ನೋಡಿ. ಗಾಡಿ ಎಲ್ಲೇ ಹೋಗಲಿ ಎಲ್ಲೇ ಬರಲಿ, ಆದರೆ ನಮ್ಮೂರಿಗೆ ಬಂದಷ್ಟು ಖುಷಿ ಎಷ್ಟೇ ಊರು ಸುತ್ತಾಡಿದ್ರು ಬರೋಲ್ಲ. ನಮ್ಮೂರ ಹತ್ರ ಬರ್ಬೇಕು ನನಗೆ ತುಂಬಾ ಖುಷಿ ಆಗುತ್ತೆ. ನೋಡೋಕ್ಕೊಂದು ಏನು ಹೇಳ್ತೀವಿ, ನೋಡೋಕ್ಕೊಂದು ಚಂದ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಇದು ಅಂಗಮಾಲಿ, ಇಲ್ಲಿಗೆ ಅಂಗಮಾಲಿ ಅಂತ ತುಂಬ ವಿಡಿಯೋದಲ್ಲಿ ತೋರಿಸಿ. ಇಲ್ಲಿ ಯಾವಾಗಲೂ ಬ್ಲಾಕಿ, ಯಾವಾಗ ಬೇಕಾದ್ರೂ ಬಂದರೂ ಬ್ಲಾಕಿ. ಇಲ್ಲಿ ಮತ್ತೆ ಕಾಲಡಿ ಬೈಕವ್ರು ಹೋದ್ರು ಅಪ್ಪ, ಯಾರಾದ್ರೂ ಅಡ್ಡ ಬಂದರೆ ಗತಿಗೂ ಗೋವಿಂದ. ನಾನು ಬಂದು ಲೋಡಿಂಗ್ ಪಾಯಿಂಟ್ ಮುಟ್ಟೆ. ಲೋಡಿಂಗ್ ಏನಪ್ಪ ಅಂದರೆ ಚೇರು ನೋಡಿ, ಗಾಡಿಗೆ ಚೇರ್ ಲೋಡ್ ಆಗ್ತಾ ಇದೆ ಮಂಗಳೂರಿಗೆ. ಚೇರ್ ರೆಡಿ ಆಗ್ತಾ ಇದೆ. ಚೇರಲ್ಲಿ ರೆಡಿ ಆಯ್ತು ನೋಡಿ. ಚೇರ್ ಮಿಷನ್ ಒಳಗಡೆ ರೆಡಿ ಮಾಡಿ ಫುಲ್ ಲೋಡ್ ಆಗತ್ತ. ನನ್ನ ಗಾಡಿ ಲೋಡ್ ಆಯಿತು, ಚೇರ್ ಲೋಡಾಗಿ ಹೊರಟೆ. ನೋಡಬೇಕಾದ್ರೆ ಬ್ಲಾಕು ಪೆರುಂಬಾವೂರ ಹತ್ರ. ಇವತ್ತಿಗೆ ಬಂದರೆ ಬ್ಲಾಕಿ ನಿಂತರೆ ಟೈಮ್ ಎಷ್ಟು, ಹಾಗೆ ನಿಧಾನಕ್ಕೆ ಹೋಗೋಣ ಅಂತೇಳಿ ಬಂದೆ. ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಗಾಡಿಗಳು ಬರ್ತಾನೆ ಇರುತ್ತೆ. ಬ್ಲಾಕಲ್ಲಿ ಸ್ವಾಮಿ ಏನು ಮಾಡೋ ಸ್ವಾಮಿ, ಆ ಥರ ನುಗ್ಗಿಸಿದ್ರೆ ಹೆಂಗೆ? ಆಟೋದನ್ನು ಮಾಡೋ ಕಿತಾಪತಿಗೆ ಏನಾದರೂ ಮಾಡಿಬಿಡ್ತಾ ನೀವು. ಸವಾರಿ ಜೈ ಭುವನೇಶ್ವರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ A06D231661. ಸಡನ್ನೇ ಮಳೆ ಬಂತು ನೋಡಿ, ಮಳೆ. ಹೊನ್ನಾಳಿ ಬೈಪಾಸಲ್ಲಿ ಬರಬೇಕಾದ್ರೆ ಮಳೆ ಬರ್ತಾ ಇದೆ. ಏನಪ್ಪ ಕತೆ ಇದು? ಮಳೆಯಲ್ಲೇ ಇರಲಿಲ್ಲ, ಒಳ್ಳೆ ಮಳೆ ಬಂದಿದೆ ನೋಡಿ. ಅಲ್ಲಿ ಮಾತ್ರ ಮಳೆ, ಅರ್ಧ ಕಿಲೋಮೀಟರ್ ಈ ಕಡೆ ಇದ್ದೀನಿ, ಇಲ್ಲಿ ಮಳೆ ಇಲ್ಲ. ಎಂಥ ಅವಸ್ಥೆ, ಯಾವಾಗ ಎಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಜಸ್ಟ್ ಅರ್ಧ ಕಿಲೋಮೀಟರ್ ಹಿಂದ್ಗಡೆ ಮಳೆ, ಇಲ್ಲಿ ಮಳೆ ಇಲ್ಲ. ಇನ್ನು ಮುಂದಕ್ಕೆ ಮಳೆ ಇದೆಯಾ ಗೊತ್ತಿಲ್ಲ. ನಾನು ಲೋಡ್ ಮಾಡಿ ರಿಟರ್ನ್ ಬರೋ ದಾರಿಯಲ್ಲಿ ನಾನು ನೋಡ್ತೀನಿ ಗ್ಲಾಸ್ ನೀರಲ್ಲಿಂದ ಬೀಳುತ್ತೆ ಅಂತ. ನೋಡ್ಬೇಕಾದ್ರೆ ಮಳೆ ಹೋಯ್ತೆ. ಹೈವೇಯಲ್ಲಿ ಹೋಗಿ ಒಂದು ಮಜಾನೇ ಬೇರೆ. ರೋಡ್ ಬೇರೆ ಖಾಲಿ ಇದೆ, ಆರಾಮಾಗಿ 80 ಸ್ಪೀಡು ಲಾಕ್ ಮಾಡಿದ್ದೀನಿ. 80ರಲ್ಲಿ ಇದರಲ್ಲಿ ಕ್ರೂಸರ್ ಇದೆ. ಕ್ರೂಸರ್ ಅಂದರೆ ನಾವು ಲಾಕ್ ಮಾಡಿದರೆ, ಇವಾಗ 80ರಲ್ಲಿ ಲಾಕ್ ಮಾಡಿದ್ದೀನಿ. ಎಕ್ಸ್ಲೇಟ್ರು ಬೇಡ, ಏನು ಬೇಡ ನೋಡಿ. ಕಾಲೆಲ್ಲ ತೆಗೆದಿದ್ದೀನಿ, ಈ ಕಡೆ ಇಟ್ಟಿದ್ದೀನಿ. ಕಾಲೆಲ್ಲ ತೆಗೆದಿದ್ದೀನಿ ನೋಡಿ, ಎಕ್ಸ್ಲೇಟ್ರು ಗಾಡಿ ಅದೇ ಸ್ಪೀಡು 80 ಸ್ಪೀಡಲ್ಲೇ ಇದೆ. ಕಾಣ್ತಾ ಇದೆಯಾ? 80 ಸ್ಪೀಡು ಲಾಕ್ ಮಾಡಿದ್ದೀನಿ ಗಾಡಿನ, ನೇರ ಹೋಗ್ತಾ ಇದ್ದೀನಿ ನೋಡಿ. ಗಾಡಿನಿಲ್ಲ ಏನಿಲ್ಲ, ಅದಕ್ಕೋಸ್ಕರ ಕ್ಲೋಸರ್ ಮಾಡಿ ಇಟ್ಟು ಇದು ಮಾಡಿದ್ದೀನಿ. ಯಾವುದೊಂದು ಆ್ಯಂಗಲ್ ಎಕ್ಸ್ಲೇಟ್ ಕೊಡ್ತಾ ಇಲ್ಲ. ಕಾಲಲ್ಲಿದೆ ನೋಡಿ, ಫ್ರೀ ಆಗಿದ್ದೀನಿ ಕಾಲು. ಹೊನ್ನಾಳಿ ಹೈವೇಲಿ ಹೋಗೋದೊಂದು ಖುಷಿನೇ ಬೇರೆ.
ಒಂದು 100-120 ಕಿಲೋಮೀಟ್ರು ಈ ಥರ ಸಿಗುತ್ತೆ ನಮಗೆ. ಇದು ಕೊಚ್ಚಿ ಟು ಕಾಸರಗೋಡು ಹೈವೇ ಒಂದು ರೆಡಿ ಆದರೆ ಇದೇ ಥರ ಹೋಗ್ಬೋದು ಆರಾಮಾಗಿ. ರಾತ್ರಿ ಹೈವೇಯಲ್ಲಿ ಹೋಗೋದಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಈ ಥರ ಲಾಕ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಬೋದಲ್ಲ ಆರಾಮಾಗಿ. ಹೀಗಾಗಿ ಮಾತ್ರ ನಿದ್ದೆ ಬರೋ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಕ್ರೂಸರ್ ಇದ್ದವರು. ಯಾಕಂದರೆ ಕ್ರೂಸರಲ್ಲಿ ಇಟ್ಟರೆ ಜ್ಞಾನದಲ್ಲಿ ನಿದ್ದೆಲ್ಲಾದರೂ ಮತ್ತಿದ್ರೆ ನಿದ್ದೆಲ್ಲಾದರೂ ಬಂದರೆ ಕಷ್ಟ. ಇಲ್ಲಾಂದರೆ ನಾವು ನಿದ್ದೆ ಬರೋ ಟೈಮಲ್ಲಿ ಎಕ್ಸ್ಲೇಟ್ ಮೇಲೆ ಕಾಲಿಟ್ಟಿರ್ತೀವಲ್ಲ, ನಂದೊಂದು ಆಟೋಮೆಟಿಕ್ಕಾಗಿ ನಿದ್ದೆ ಮೂಡಿಗೆ ಬಂದಾಗ ಎಕ್ಸ್ಲೇಟ್ ಕಾಲು ಆಟೋಮೆಟಿಕ್ಕಾಗಿ ರಿಲೀಫ್ ಆಗುತ್ತೆ. ಯಾಕಂದರೆ ನಾನು ನಿದ್ದೆಗೆ ಜಾರ್ತಾ ಇದ್ದೀನಿ ಅಂತೇಳಿ ಕಾಲು ಮೇಲೆ ಬರುತ್ತೆ, ಎಕ್ಸ್ಲೇಟ್ ತುಳಿಯೋಕ್ಕೆ ಹೋಗಲ್ಲ. ಕೆಲವರು ಹಂಗಲ್ಲ, ನಿದ್ದೆ ಬಂದಾಗ ಎಕ್ಸ್ಲೇಟ್ ಜೋರಾಗಿ ಬೀಳ್ತಾರೆ. ಬಟ್ ನನಗೆ ಅದೊಂದು ಅಭ್ಯಾಸ ಇಲ್ಲ. ಆಟೋಮೆಟಿಕ್ಕಾಗಿ ಗಾಡಿ ಸ್ಲೋ ಆಗಿಬಿಡುತ್ತೆ. ಅವಾಗ ನನಗೆ ಡೌಟ್ ಆಗುತ್ತೆ, ನಿದ್ದೆ ಬರುತ್ತೆ ಜಾಸ್ತಿ, ಇನ್ನು ಹೋಗೋಕ್ಕಾಗಲ್ಲ ಅಂತೇಳಿ ಗಾಡಿ ಸೈಡ್ ಹಾಕ್ತೀನಿ. ಒಂದು ಅರ್ಧ ಗಂಟೆ 1 ಗಂಟೆ ನಿದ್ದೆ ಮಾಡಿಬಿಟ್ಟು ಹೋಗ್ಬೋದು. ನಿದ್ದೆ ಗಣ್ಣಲ್ಲಿ ಯಾರು ಹೋಗಿ ಕೂತ್ಕೊಡಿ. ಒಂದೊಂದು ಸ್ಟೋರಿ ಕೇಳಬೇಕಾದ್ರೆ ಪಿತ್ತ ನೆತ್ತಿಗೆ ಇರುತ್ತೆ, ಆ ಥರ ಇರುತ್ತೆ ಒಂದೊಂದು ಘಟನೆಗಳು. ಮೊನ್ನೆ ಕಾಂಡಾಲ ಘಾಟಿಯಲ್ಲಿ ಒಂದು ಆಗಿತ್ತು. ನಿದ್ದೆ ಗಣ್ಣಲ್ಲಿ ಹೋಗಿ ಮತ್ತು ನಾವು ಹೋಗೋ ಒಂದು ದಿವಸ ಮುಂಚೆ ನಿದ್ದೆ ಗಣ್ಣಲ್ಲಿ ಹೋಗಿ ಟರ್ಮಿನಲ್ ಒಳಗಡೆ ಹೊಡಿದ್ದೇನೆ. ಟರ್ಮಿನಲ್ ಅಂದರೆ ಗುಹೆಯಲ್ಲಿ ಏಟಿಗೆ ಹೊಡಿದ್ದೇನೆ. ಅಂದರೆ ಎಂಟ್ರೆನ್ಸ್ ಇದೆಯಲ್ಲ, ಎಂಟ್ರೆನ್ಸಿಗೆ ಹೊಡಿದ್ದೇನೆ ಒಂದು ಸೈಡು. ಆ ಥರದ ಘಟನೆಗಳೆಲ್ಲ ನಡೆಯುತ್ತೆ. ನಿದ್ದೆ ಬಂದಾಗ ಗಾಡಿ ಸೈಡಿಗೆ ಹಾಕೋಣ, ನಿದ್ದೆ ಮಾಡೋಣ, ಆಮೇಲೆ ಆರಾಮಾಗಿ ಹೋಗ್ಬೋದು. ಒಂದು ಅರ್ಧ ಗಂಟೆನ 1 ಗಂಟೆನ ಬೇಡ, 2 ಗಂಟೆ ಲೇಟಾಗಿ ಪರವಾಗಿಲ್ಲ, ನಾವು ಸೇಫ್ಟಿಯಾಗಿ ಹೋಗ್ತೀವಲ್ಲ, ಅದು ಮುಖ್ಯ. ಹೆಂಗಿದೆಯಲ್ಲ ರೋಡು, ಇದು ಪೂರ್ತಿ ಫಿನಿಶ್ ಆದರೆ ಯಾವ ಥರ ಇರ್ಬೋದು ಅಂತೇಳಿ. ಮುಂಬೈ ಎಕ್ಸ್ಪ್ರೆಸ್ ಹೈವೇ ಥರ ಇರ್ಬೋದು. ಮುಂಬೈ ಎಕ್ಸ್ಪ್ರೆಸ್ ಹೈವೇ ಇದೇ ಥರ ಇದೆ. ಪುಣೆ ಟು ಮುಂಬೈ ಏಕ್ದಮ್ ಅದೇ ಥರ ಆಗುತ್ತೆ. ಕೇರಳ ರೋಡು ಪಕ್ಕ. ಟೈಮಿಂಗ್ಸ್ ಸ್ಮಾಲ್ ಆದರೆ ಟೈಮಲ್ಲೇ ಹೋಗ್ಬೋದು, ರೀಚ್ ಆಗ್ಬೋದು. ಇವಾಗ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಾವು ಪೈನಾಪಲ್ ಟೈಮಿಂಗ್ಸ್ ಕೊಟ್ಟರೆ ಸ್ವಲ್ಪ 1 ಗಂಟೆ 2 ಗಂಟೆ ಎಲ್ಲ ಲೇಟ್ ಆಗುತ್ತೆ. ಎಲ್ಲಾದರೂ ಬ್ಲಾಕಲ್ಲ ಆದರೆ. ಇವತ್ತು ನಂದು ಎಕ್ಸ್ಪ್ರೆಸ್ ರೋಡ್ ಏನಲ್ಲ, ನನ್ನ ಸಾಲ ನೋಡೋಕ್ಕಾದ್ರೆ ನನ್ನ ಗಾಡಿ ಸ್ವಲ್ಪ ಸರ್ವಿಸಿಗೆ ಬಂದಿದೆ. 3ನೇ ಸರ್ವಿಸು. 1,81,251 ಕಿಲೋಮೀಟ್ರ್ ಆಲ್ರೆಡಿ ಇವಾಗ ಆಗಿದೆ. 1,80,000ದಲ್ಲಿ 3ನೇ ಸರ್ವಿಸ್ ನಂದು. 2 ವರ್ಷ 2 ತಿಂಗಳಾಯ್ತು ಗಾಡಿ ಬಂದು. ಎಷ್ಟು ಕಿಲೋಮೀಟ್ರನ್ನ ನಾನೇ ಓಡಿಸಿ ಅಂತ ಹೇಳೋಕ್ಕೆ ಒಂದು ಖುಷಿ, ಹೆಮ್ಮೆ ಆಗುತ್ತೆ ಈ ಗಾಡಿನ. ಹೆಚ್ಚು ಕಮ್ಮಿ ಒಂದು 1,75,000 ಕನ್ಫರ್ಮ್ ನಾನೇ ಓಡಿಸಿರೋದು 100%. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇವನೇನು ಮಾಡ್ತಾನೆ ಇಲ್ಲಿ, ಇದು ತ್ರಿಶೂರಿಗೆ ಕಟ್ಟಾಗೋದು. ಹಿಂಗೋಗಿ ಎಲ್ಲ ಅಂಗಾಸಿ ಹೋಗ್ಬೇಕು ತ್ರಿಶೂರಿಗೆ. ನಿಜವಾಗಿ ಕೊಚ್ಚಿನ ಹೋಗೋರೆಲ್ಲ ಆ ಕಡೆ ತ್ರಿಶೂರು ರೂಟಲ್ಲಿ ಹೋಗ್ತಾರೆ. ಅದಕ್ಕಿಂತ ನಾನು ಬಂದ ರೂಟು ಈಸಿ ರೂಟ್. ಯಾಕಂದರೆ ಒಂದು ಟೋಲು ಉಳಿಯುತ್ತೆ. ನೇರ ಗುರುವಾಯೂರು ಇಲ್ಲಿ ಸ್ಟ್ರೈಟ್ ಗುರುವಾಯೂರು ಚಾವಕಾಡಿಂದ ಬೀಡಿಗೆ ಅಂತ ಹೇಳಿ ಜಾಗ ಇದೆ. ಅಲ್ಲಿಂದ ಇರ್ನ್ಯಾಲಪುರ ರೋಡಾಗಿ ಹೋಗೋದು. ನೆಕ್ಸ್ಟ್ ರೋಡು ಉಳಿಯುತ್ತೆ. ರೋಡು ಪರವಾಗಿಲ್ಲ, ಚೆನ್ನಾಗಿದೆ. ಇದು ತ್ರಿಶೂರು ಹಾಕ್ಬಿಟ್ಟು ಹೋದರೆ ಆ ಸಿಟಿಯಲ್ಲಿ ಹೋಗ್ಬೇಕು, ಬ್ಲಾಕ್ ಇರುತ್ತೆ, ಎಲ್ಲವೂ ಇರುತ್ತೆ. ಬಟ್ ನಾನು ಕ್ಲೂಸರ್ ಕಟ್ ಮಾಡಿದೆ. ಖಾಲಿ ಬರೀ ಬ್ರೇಕ್ ಹೊಡೆದ್ರೆ ಸಾಕು, ಕ್ಲೂಸರ್ ಕಟ್ ಆಯಿತು. ನನಗೆ ಇವಾಗ ಉಡುಪಿ ಗಾಡಿ ಒಂದು ಸಿಕ್ತು, K20. ತ್ರಿಶೂರಲ್ಲಿ ಖಾಲಿ ಮಾಡಿಬಿಟ್ಟು ಬರ್ತಾಯಿದ್ರು. ಯಾಕೆ ಬರ್ತಾಯಿದ್ರು ಅಂತ ಕೇಳಿದ್ರೆ ಅಲ್ಲಿ ಯಾವುದು ಬಾಡಿಗೆ ಸೆಟ್ ಆಗ್ತಾಯಿಲ್ಲ ಅಂತ. ಇವಾಗ ಅವರು ಇಲ್ಲಿ ಕಣ್ಣೂರಿಗೆ ಬಂದು ಅಲ್ಲಿಂದ ನಾವು ನೋಡಿದಂತೆ 250 ಕಿಲೋಮೀಟ್ರ್ ಹೆಂಗೆ ಆಗ್ಬೋದಲ್ಲ. ನನ್ನ ಗಾಡಿದು ಬರೀ ಡೀಸೆಲ್ ದುಡ್ಡು ಸಹ ಬರೋಲ್ಲ ಅವರಿಗೆ. ನೋಡಿ, ಪೈನಾಪಲ್ ರೋಡ್ ಆಗಿ ಹೋಗ್ತಾ ಇರೋದು ಗಾಡಿ ಮುಂಬೈಗೆ. ಅದು ಮುಂಬೈ ಪೈನಾಪಲ್ ಎಕ್ಸ್ಪ್ರೆಸ್. ಇವತ್ತು ಲೋಡ್ ಮಾಡಿದರೆ ಎಕ್ಸ್ಪ್ರೆಸ್ ಹೋಗೋದು ಹೋಗ್ತಾವೆ. ಬೆಂಗಳೂರು ಗಾಡಿ ಟೂರ್ ಹೋಗಿರೋದು. ಸ್ಟೂಡೆಂಟ್ನ ಗೊತ್ತಿಲ್ಲ ನೋಡಿ, ನನ್ನ ಹತ್ರ ಕೇಳೋದು ಯಾವ ಒಂದು ಗಾಡಿ ಬೆಂಗಳೂರು ಅಂದರು. ಇಲ್ಲಿ ಒಳ್ಳೆ ಮಳೆ ಬಂದಿದೆ ಮಾತ್ರ. ನನಗೆ ಎಲ್ಲೋ ಅಲ್ಲೊಂದು ಸಲ ಸಿಕ್ತು ಹೊನ್ನಾಳಿ ಹತ್ರ. ನನ್ನ ಹತ್ರ ಇಲ್ಲಿ ನೋಡಬೇಕಾದ್ರೆ ರಸ್ತೆ ಫುಲ್ಲು ಒದ್ದೆ ಆಗಿದೆ, ಮಳೆ ಬಿದ್ದಿದೆ ಇಲ್ಲಿ. ಅಂತಿಂತ ನಾನು ಮುಟ್ಟೆ ಕಾಸರಗೋಡು ಹತ್ರ ಮುಟ್ತಾ ಬಂದೆ. ಯಾಕಂದರೆ ನಿನ್ನೆ ರಾತ್ರಿ ಕಣ್ಣೂರು ಪಾಸ್ ಆದಾಗ ಒಳ್ಳೆ ನಿದ್ದೆ ಬರ್ತಾಯಿತ್ತು. ಹಂಗಾಗಿ ನಿದ್ದೆ ಮಾಡಿದೆ. ನಿದ್ದೆಯಲ್ಲಿ ಗಾಡಿ ಓಡಿಸ್ಬಾರ್ದಲ್ಲ,
ಅದಕ್ಕೋಸ್ಕರ ಅಲ್ಲೇ ನಿದ್ದೆ ಮಾಡಿ ಅಲ್ಲಿಂದ ಆರಾಮಾಗಿ ಬಳಿಗೆ ಬಿಟ್ಟೆ. ಇವಾಗ ಕಾಸರಗೋಡು ಹತ್ರ ಬರ್ತಾ ಬಂದೆ. ಥರ ಇದೆಯಲ್ಲ ಪ್ಲೇಸ್, ಡೌನ್ ಇಳ್ಕೊಂಡು ಬರೋದು ಇದೇ ತುಂಬ ಡೇಂಜರ್ ಡೌನ್. ನೋಡಿ ಇಲ್ಲಿ ತನಕ ಅಗಲವಾಗಿ ಬಂದು ಇಲ್ಲಿ ಸಣ್ಣದಾದ ರೋಡ್, ಇದು ತುಂಬ ಡೇಂಜರ್. ಮೇಲ್ಗಡೆಯಿಂದ ಡೌನ್ ಇಳ್ಕೊಂಡು ಬರ್ತಾರಲ್ಲ, ಸ್ಪೀಡ್ ಆಗಿರ್ತಾರೆ. ಇಲ್ಲಿ ಕೆಲವರಿಗೆ ಕಂಟ್ರೋಲ್ ಸಿಗಲ್ಲ. ನಮ್ಮ ಗಾಡಿ ಥರದ್ದೇ ಟಾಟಾ 16 ಹೋಗ್ತಾ ಇದೆ ಮುಂದ್ಗಡೆ. K68 ಏ ಕೋಳಿ ಗಾಡಿ ಅವನು ಯಾಕೆ ಹಿಂಗೆ ಬಂದನು. K21 ಪಾಸಿಂಗ್ ಗಾಡಿ. ನಿಧಾನಕ್ಕೆ ಹೋಗಲ್ಲ, ಹಂಗೆ ಯಾಕೆ ಬರಬೇಕು, ಅಷ್ಟು ಅವಸರ ನಾವು. ಇಲ್ಲಿ ಫ್ಲೈಓವರ್ ಆದೊಂದು ಖುಷಿನೇ ಬೇರೆ. ನೋಡಿ ಚರ್ಕಳ ಕೆಳಗಡೆ ನಾವು ನೇರ ಫ್ಲೈಓವರ್ ನೋಡಿ, ಇದು ಇತ್ತೀಚೆಗೆ ಓಪನ್ ಆಗಿರೋದು. ಇದಕ್ಕಿಂತ ಮುಂಚೆ ಎಲ್ಲ ಕೆಳಗಿಂದ ಬರ್ತಿದೆ ಚರ್ಕಳದಲ್ಲಿ, ಗೊತ್ತಲ್ಲ. ಇವಾಗ ನೋಡಿ ಯಾವ ಥರ ಆಗಿದೆ. ಫ್ಲೈಓವರ್ ಮೇಲೆ ಹೋಗೋದೊಂದು ಖುಷಿನೇ ಬೇರೆ. ಇದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಬಾಕಿ ಇದೆ. ಹಂಗೇನೆ ಇನ್ನೊಂದು ಸೈಡು ರೆಡಿ ಆಗುತ್ತೆ ಜಲ್ದಿ. ರೆಡಿ ಆದರೆ ತುಂಬಾ ಈಸಿ. ಇಲ್ಲಿ ಡಿವೈಡ್ ಆಗುತ್ತೆ, ನಮ್ಮ ಪುತ್ತೂರಿಗೆ ಹೋಗೋದು, ಸುಳ್ಯಕ್ಕೆ ಹೋಗೋದು ಇಲ್ಲಿಂದ ಡಿವೈಡ್ ಆಗುತ್ತೆ. ಅದಕ್ಕೆ ಹಿಂಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಫ್ಲೈಓವರ್ ಬರುತ್ತೆ ಈ ಕಡೆ, ಅದೊಂದು ಜಾಯಿಂಟ್ ಇಲ್ಲಿಗೆ. ಚರ್ಕಲ ಫ್ಲೈಓವರ್ ಮೇಲೆ ಹೋಗೋದನ್ನು ಖುಷಿಯೇ ಬೇರೆ. ಇಲ್ಲ ಅಂದರೆ ರೋಡಲ್ಲಿ ಹೊಂಡ ಸಿಟಿಯಲ್ಲಿ ಜಾಮು ಎಲ್ಲ ಇರ್ತಿತ್ತು. ಇಲ್ಲಿಂದ ಮಂಗಳೂರು ತನಕ ತಲುಪಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಹೈವೇಯಲ್ಲಿ. ಹಾಗೆ ನಾನು ಹೊರಟೆ. ಅದು ಮಂಗಳೂರಿಗಿದ್ದ ಲೋಡು, ಅದು ಮಾತ್ರ ಡೆಲಿವರಿ ಕಾಸರಗೋಡು ಆಯಿತು. ಯಾಕಂದರೆ ಅವರು ಪಾರ್ಟಿ ಫೋನ್ ಮಾಡಿ ಹೇಳಿದ್ರು ಕಾಸರಗೋಡು ಅನ್ಲೋಡ್ ಮಾಡಿ ಅಂತೇಳಿ. ಹಾಗಾಗಿ ನಾನು ಕಾಸರಗೋಡಲ್ಲಿ ಅನ್ಲೋಡ್ ಮಾಡಿಬಿಟ್ಟು ನೇರವಾಗಿ ನನ್ನೂರು ಕಡೆಗೆ. ಇವತ್ತಿಗೆ ಒಂದು 15 ದಿವಸ ಆಯಿತು, ಅಂತ 14-15 ದಿವಸ ಆಯಿತು ಮನೆ ಬಿಟ್ಟು. ಇವತ್ತು ಮನೆಗೆ ಹೋಗ್ತಾಯಿದ್ದೀನಿ. ನಾಳೆ ಬೇರೆ ಕೆಲಸ ಇದೆ. ಗಾಡಿದು ಸರ್ವೀಸು 1,80,000 ಕಿಲೋಮೀಟ್ರ್ ಆಗಿದೆ. ಅದ್ರದ್ದು 3ನೇ ಸರ್ವೀಸು ಮಾಡೋಕ್ಕಿದೆ. ಹಾಗಾಗಿ ನಾನು ಚರ್ಕಲ ರೂಟಾಗಿ ಮನೆಗೆ ಹೊರಟೆ. ಬದಿ ಎಡ್ಕದಲ್ಲಿ ನಾವು ಕೆಲಸ ಮಾಡ್ತೀವಲ್ಲ, ಗ್ಯಾರೇಜ್ ಅಂದರೆ ಬಾಡಿದು ವರ್ಕ್ ಎಲ್ಲ ಮಾಡ್ತೀವಲ್ಲ, ಅಲ್ಲಿ ಒಂದು ಬಾಸ್ ಇತ್ತು. ಅದನ್ನು ಹೊಸ್ದಾಗಿ ಬಂದಿರೋಂಥ ಬಾಸ್ ನಮ್ಮ ಪಕ್ಕದೂರವ್ರಿಗೆ. ಹಾಗೆ ಅದನ್ನು ನೋಡೋಕೆ ಹೋಗಿದ್ದೆ. ನೆಕ್ಸ್ಟ್ ಗಾಡಿ ಯಾವ್ದು ಮಾಡೋದಾದ್ರೆ ಬಾಸ್ ಮಾಡೋದ ಅಕಮೆಂಟ್ ಮಾಡೋದ ಅಂತ ಒಂದು ಕನ್ಫ್ಯೂಷನಲ್ಲಿದೆ. ಬಾಸ್ ನೋಡೋಕೆ ತುಂಬಾ ಒಳ್ಳೆ ಗುಡ್ ಕಂಡೀಷನ್ ಕೊಟ್ಟಿದ್ದಾರೆ ಎಲ್ಲ ವಿಷಯದಲ್ಲೂ. ನೋಡ್ಬೇಕಾದ್ರೆ ನನಗೆ ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಪ್ಲ್ಯಾನು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಸೌಕರ್ಯ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಗಾಡಿ ಅಂತೂ ಸದ್ಯಕ್ಕೆ ಬರೋಕ್ಕಿದೊಂದು ನೋಡೋಣ. ತಿಂಗಳು ಗಟ್ಟಲಾಯಿತು. ಇಲ್ಲೊಂದು ರೋಡ್ ಗುಂಡ ಎಷ್ಟು ಸಲ ಇದರಲ್ಲಿ ಬರಬೇಕಾದ್ರೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಹೈವೇಲಿ ಓಡಾಡಿ ಇಂಥ ರೋಡಲ್ಲಿ ಬರಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಇದೊಂದು ಅರ್ಧ ಕಿಲೋಮೀಟ್ರ್ ರೆಡಿ ಮಾಡಿದರೆ ಹೋಗ್ಬೋದು. ಎಲ್ಲಾದರೂ ಡೆಲಿವರಿ ಕರ್ಕೊಂಡು ಹೋಗೋರನ್ನು ಇದು ಈ ರೂಟಲ್ಲಿ ಕರ್ಕೊಂಡು ಹೋದರೆ ಖಂಡಿತಲ್ಲಿ ರೋಡಲ್ಲೇ ಡೆಲಿವರಿ ಆಗ್ತಾರೆ. ಒಂದು ಅವಸ್ಥೆ ನೋಡಿ, ಮೇಲ್ಗಡೆಯಿಂದ ಗಾಡಿ ಬಂದರೆ ಅಲ್ಲಾಂದರೆ 2 ಗಾಡಿ ಜೊತೆಗೆ ಪಾಸ್ ಆಗಲ್ಲ. ಇಂಥ ರೋಡು ನಮ್ಮ ಬಾರ್ಡ್ರು, ಕೇರಳ ಕರ್ನಾಟಕ ಬಾರ್ಡ್ರು ಅಂದರೆ ಈ ಥರ. ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಅಲ್ಲಿ ಹೊಂಡ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಇದೊಂದು ರೆಡಿ ಮಾಡಿದ್ರು. ಮೊದಲು ಇದಿರಲಿಲ್ಲ, ಸೈಡು ಬರೀ ಸೇತುವೆ ಮಾತ್ರ ಇದ್ದಿದ್ದು, ಸೈಡ್ ಇರಲಿಲ್ಲ. ಇವಾಗ ರೆಡಿ ಮಾಡಿದರು. ಅದೊಂದು ಒಳ್ಳೆಯದು. ಯಾಕಂದರೆ ನೈಟ್ ಹೊತ್ತಿಗೆಲ್ಲ ಗಾಡಿ ಬಂದರೆ ನೇರವಾಗಿ ಹೋಗ್ತಿತ್ತು ಒಳ್ಳಕ್ಕೆ. ಎಲ್ಲೇ ಹೋಗಲಿ ಎಲ್ಲೇ ಬರಲಿ, ಆದರೆ ನಮ್ಮೂರಿಗೆ ಬಂದಷ್ಟು ಖುಷಿ ಎಷ್ಟೇ ಊರು ಸುತ್ತಾಡಿದ್ರು ಬರೋಲ್ಲ. ನಮ್ಮೂರ ಹತ್ರ ಬರಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ನೋಡೋಕೆ ಒಂದು ಏನು ಹೇಳ್ತೀವಿ, ನೋಡೋಕೆ ಒಂದು ಚಂದ. ಯಾಕಂದರೆ ಹಚ್ಚ ಹಸಿರಾದ ವಾತಾವರಣ ಎಲ್ಲ, ಕಾಡು
ಮಧ್ಯೆ ಹೋಗ್ಬೇಕಾದ್ರೆ ಒಂದು ಖುಷಿನೇ ಬೇರೆ. ಅಂತಿಂತು ಇದು ಸ್ವರ್ಗ 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 ಅಂತ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇದು ಸ್ವರ್ಗ, ನಮಗೆ ಇದು ಸ್ವರ್ಗ. ನಮ್ಮೂರು ಪಕ್ಕದೂರು ಸ್ವರ್ಗ ಅಂತೇಳಿ ಹೆಸರೇ ಸ್ವರ್ಗ ಅಂತ. ಇಲ್ಲಿ ವಾತಾವರಣವೂ ಸ್ವರ್ಗದ ಥರನೇ ಇದೆ. ತೋಟದ ಮಧ್ಯ ಗಾಡಿಗಳು ಹೋಗೋದು, ಅದೇ ತೋಟದ ಮಧ್ಯ ಮನೆಗಳು, ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ಖುಷಿನೇ ಬೇರೆ ಆಗ್ಬೋದು. ಇಂಥ ಖುಷಿ ಎಲ್ಲಾದರೂ ಸಿಗುತ್ತೆ ಹೇಳಿ. ತಿಂತು ನಾನು ತಲುಪಿದೆ ನಮ್ಮೂರ ಕಡೆ. ಎಲ್ಲ ಆಯಿತು. ಕೋಟ್ಟಯಂ, ಕೊಚ್ಚಿ, ಮುಂಬೈಯಿಂದ ರಿಟರ್ನ್ ಕೊಚ್ಚಿ ಹೋಗಿದ್ದು. ಫಸ್ಟ್ ಹೋಗಿರೋದು ಇಲ್ಲಿಂದ ಗಾಡಿ ತಗೊಂಡು ತಿರುವನಂತಪುರಂ, ಅಲ್ಲಿಂದ ನೇರವಾಗಿ ಮುಂಬೈಯಿಂದ ನೇರವಾಗಿ ಪುನಃ ಕೊಚ್ಚಿಯಿಂದ ನೇರವಾಗಿ ನಮ್ಮೂರ ಕಡೆಗೆ. ಹಾಗಾಗಿ ಇದೇ ಲೊಕೇಶನಲ್ಲಿ ಫಸ್ಟ್ ಗಾಡಿ ತೊಗೊಂಡು ಹೋಗಿರೋದು. ಇವತ್ತಿಗೆ 13 ದಿವಸ ಏನಾಯಿತು, 14 ದಿವಸ ಏನಾಯಿತು. 14 ದಿವಸ ಆಯಿತು. ಇವತ್ತು ಮುಗೀತು. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.